ಚಿತ್ರದುರ್ಗದಲ್ಲಿ ಇದೇ 9ಕ್ಕೆ BS ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮ ಇದೆ. ಈ ಹಿನ್ನೆಲೆ ಚಿತ್ರದುರ್ಗದಲ್ಲಿ BY ವಿಜೇಂದ್ರ ಸುದ್ದಿಗೋಷ್ಠಿ ಮಾಡಿ ಮಾತಾಡಿದ್ರು. ಅಭಿಮಾನೋತ್ಸವಕ್ಕೆ ಎಲ್ಲಾ ಪೂರ್ವ ಸಿದ್ಧತೆಗಳು ನಡೀತಾ ಇದೆ. ನಿರೀಕ್ಷೆ ಮೀರಿ ಕೆಲಸ ಮಾಡ್ತಿದ್ದೇವೆ. BYS ಕಾರ್ಯಕ್ರಮಕ್ಕೆ 10 ಲಕ್ಷಕ್ಕೂ ಹೆಚ್ಚು ಮಂದಿ ಆಗಮಿಸುತ್ತಿದ್ದಾರೆ. 1000ಕ್ಕೂ ಹೆಚ್ಚು ಮಠಾಧೀಶರು ಭಾಗವಹಿಸುತ್ತಿದ್ದಾರೆ. ಗೃಹ ಮಂತ್ರಿ ಅಮಿತ್ ಶಾ ಕೂಡ ಬರ್ತಾರೆ ಅಂತ ಹೇಳಿದ್ರು. ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರು, ಜನನಾಯಕರು ಆಗಿರುವಂತಹ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಮೇ 9ನೇ ತಾರೀಕು ಈಗಾಗಲೇ ನಿಗದಿ ಆದಂತೆ ಎಲ್ಲ ಪೂರ್ವ ಸಿದ್ಧತೆಗಳು ನಮ್ಮ ನಿರೀಕ್ಷೆಗೂ ಮೀರಿ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ವ್ಯವಸ್ಥಿತವಾಗಿ ತಯಾರಿ ಈಗಾಗಲೇ ನಡೀತಾ ಇರುವಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಿ. ಮಾನ್ಯ ಯಡಿಯೂರಪ್ಪನವರ ಈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ 10 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಅಭಿಮಾನೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸ್ವಾಮೀಜಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿಯವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೇ 9ನೇ ತಾರೀಕು ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಗಳ ಒಂದು ಪ್ರಮಾಣ ವಚನ, ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ಪ್ರಮಾಣ ವಚನ ಅಲ್ಲಿ ಬೆಳಗ್ಗೆ 11 ಗಂಟೆಗೆ ನಿಗದಿ ಆಗಿರುವ ಪರಿಣಾಮವಾಗಿ ಮಾನ್ಯ ಅಮಿತ್ ಶಾಜಿಯವರು 12:30 ಅಲ್ಲಿಂದ ಹೊರಟು ನೇರವಾಗಿ ಇಲ್ಲಿ ಚಿತ್ರದುರ್ಗಕ್ಕೆ ಬಂದು ವೇದಿಕೆಗೆ ಬರ್ತಾರೆ. 3:45 ಮಾನ್ಯ ಅಮಿತ್ ಶಾಜಿಯವರು ಗೃಹ ಸಚಿವರು ವೇದಿಕೆಗೆ ಬರ್ತಾರೆ. ಹಾಗಾಗಿ 2 ಗಂಟೆಯಿಂದ 5 ಗಂಟೆವರೆಗೂ ಈ ಕಾರ್ಯಕ್ರಮ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಜರುಗುತ್ತದೆ. ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ಗದಗದಿಂದ ಸೈಕಲ್ ಮೂಲಕ ಈ ಕಾರ್ಯಕ್ರಮಕ್ಕೆ ಅಭಿಮಾನಿ ತೆರಳಿದ್ದಾನೆ. ಚಿತ್ರದುರ್ಗಕ್ಕೆ ಸೈಕಲ್ ಮೂಲಕ ತೆರಳಿದ್ದಾರೆ ಪ್ರಭು ಡಿಗ್ಗಾವಿ ಅನ್ನುವಂತಹ ಅಭಿಮಾನಿ. ವೀರೇಶ್ವರ ಪುಣ್ಯಾಶ್ರಮದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಚಿತ್ರದುರ್ಗಕ್ಕೆ ಡಿಗ್ಗಾವಿ ಪ್ರಯಾಣವನ್ನ ಮಾಡಿದ್ದಾರೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ರಾಜಕೀಯವನ್ನು ಪ್ರವೇಶಿಸಿ 50 ವರ್ಷಗಳು ವಸಂತಗಳು ಕಳೆದಿವೆ. ಅವರು ನಮ್ಮ ದಕ್ಷಿಣ ಭಾರತ ತುಂಬ ಸೈಕಲ್ ತಗೊಂಡು ಏನು ಅವರ ಸ್ವಂತ ಇಚ್ಛೆಯಿಂದ ಹಳ್ಳಿಗೆ ಹೋಗಿ ಪ್ರತಿ ಹಳ್ಳಿಗೆ ಹೋಗಿ ಪಕ್ಷ ಸಂಘಟನೆ ಮಾಡಿದ್ದಾರೆ. ಆ ಒಂದು ಅವರ ಸೈಕಲ್ ತುಳಿದ ಪರಿಶ್ರಮದಿಂದ ಇವತ್ತು ಕರ್ನಾಟಕದೊಳಗೆ ಏನಾದ್ರು BJP ಅಂತಿದ್ರೆ ಅದು ದಕ್ಷಿಣ ಭಾರತದೊಳಗೆ ಪ್ರಥಮವಾಗಿ 108 ಸೀಟ್ವರೆಗೂ ಅವರು ರೀಚ್ ಆಗುವಂಗೆ ಮಾಡಿದ್ದಾರೆ. ಇವತ್ತು ಅವರ ಶ್ರಮ ನಾವು ಭಾಳ ನೆನೆಸ್ಬೇಕು. ಅದ ಒಂದು ಉದ್ದೇಶ ಇಟ್ಕೊಂಡು ಅವರ ಅಭಿಮಾನಕ್ಕೋಸ್ಕರ ನಾವು ಇವತ್ತು ಸೈಕಲ್ ತೊಗೊಂಡು ಗದಗಿಂದ ಚಿತ್ರದುರ್ಗವರೆಗೂ ನಾವು ಸೈಕಲ್ ಯಾತ್ರೆಯನ್ನು ಕೈಗೊಂಡಿನಿ. ಅವರ ಅಭಿಮಾನದಿಂದ ಹೊಂಟಿದ್ವಿ. ಮಾನ್ಯ ಮಾಜಿ ಮುಖ್ಯಮಂತ್ರಿ ಬೆಂಗಳೂರಿನ ಮಾದನಾಯಕನಹಳ್ಳಿಯಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಪೊಲೀಸ್ ಠಾಣೆಯಲ್ಲೇ ಲಾಕರ್ ಕೀ ನುಂಗಿ ಆತ್ಮಹತ್ಯೆಯ ಪ್ರಯತ್ನವನ್ನ ಒಬ್ಬ ಆರೋಪಿ ಮಾಡಿದ್ದಾನೆ. ತಕ್ಷಣವೇ ಖಾಸಗಿ ಆಸ್ಪತ್ರೆಗೆ ಪೊಲೀಸರು ಆತನನ್ನ ದಾಖಲಿಸಿದ್ದಾರೆ. ಠಾಣೆಯ ಲಾಕರ್ ಕೀ ನುಂಗಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡಿದ್ದಾನೆ ಆರೋಪಿ. ಇಮ್ಮಿಡಿಯೇಟ್ ಆಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಪೊಲೀಸರು. 3 ದಿನ ಆಸ್ಪತ್ರೆಯಲ್ಲಿ ಪೊಲೀಸರು ಆತನನ್ನ ಕಾವಲು ಕಾಯ್ದಿದ್ದಾರೆ. 10 kg ಬಾಳೆಹಣ್ಣು ತಿನ್ನಿಸಿ ಕೀಯನ್ನ ಹೊರ ತೆಗೆಸಿದ್ರು ಪೊಲೀಸರು. ಮಲದ ಮೂಲಕ ಹೊರ ಬಂದಿದೆ ಲಾಕರ್ ಕೀ. ಅಪ್ರಾಪ್ತ ಬಾಲಕಿಯನ್ನ ಕರ್ಕೊಂಡು ಹೋಗಿದ್ದ ಈ ಆರೋಪಿ ಬಳ್ಳಾರಿ ಮೂಲದ ಕಾರ್ತಿಕ್ ಅಲಿಯಾಸ್ ರಾಮು ಅರೆಸ್ಟ್ ಆಗಿದ್ದ. ಅರೆಸ್ಟ್ ಭಯದಿಂದ ಲಾಕರ್ ಕೀ ನುಂಗಿದಾನೆ ಕಾರ್ತಿಕ್. ಆತ್ಮಹತ್ಯೆಯ ಪ್ರಯತ್ನವನ್ನ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಆತನನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ, ಖಾಸಗಿ ಆಸ್ಪತ್ರೆಗೆ ದಾಖಲಿಸ್ತಾರೆ ಪೊಲೀಸರು. ಆತನಿಗೆ ಬಾಳೆಹಣ್ಣನ್ನ ತಿನ್ನಿಸಿದ್ದಾರೆ. 10 kg ಬಾಳೆಹಣ್ಣನ್ನ ತಿನ್ನಿಸಿ ಆ ಕೀಯನ್ನ ಹೊರ ತೆಗೆಯುವಲ್ಲಿ ಯಶಸ್ವಿ ಆಗಿದ್ದಾರೆ. ಇದು ಮಾದನಾಯಕನಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ವಿಚಿತ್ರ ಘಟನೆ. ಅಪ್ರಾಪ್ತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಲಕಿಯನ್ನ ಕರ್ಕೊಂಡು ಹೋಗಿದ್ದ ಈ ಆರೋಪಿ. ಈ ಹಿನ್ನೆಲೆಯಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿತ್ತು.